ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇದೇ ನವೆಂಬರ್ 29ನೇ ತಾರೀಕು ಕುಬೇರ ಸಭೆ ಕಾರ್ಯಕ್ರಮ ನಡೀತಾ ಇದೆ. ನೀವು ಕೂಡ ನೇರವಾಗಿ ಪಾಲ್ಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಕಾರ್ಯಕ್ರಮ ನೋಡ್ತಿರುವಂತಹ ಹೊಸ ವೀಕ್ಷಕರು ಯಾವ ರೀತಿ ಬರಬೇಕು, ಹೇಗೆ ಬರಬೇಕು, ಎಷ್ಟೊತ್ತಿಗೆ ಬರಬೇಕು, ಈ ಎಲ್ಲ ಪ್ರಶ್ನೆಗಳು ಕೂಡ ನಿಮಗೆ ಉತ್ತರ ಸಿಗಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಬರ್ತಿರುವಂಥ ನಂಬರ್ಸ್ಗೆ ನೀವು ನೇರವಾಗಿ ಕಾಲ್ ಮಾಡ್ಬೋದು. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮಲ್ಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಇನ್ನು ಪ್ರತಿ ಒಂದು ನಕ್ಷತ್ರದವರ ಒಂದು ಮನಿ ಮ್ಯಾಗ್ನೆಟ್ ಯಾವ ರೀತಿ ಇರಬೇಕು, ಹಣವನ್ನು ಹೇಗೆ ಆಕರ್ಷಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಬಂದಿರಾ. ಮಕಾ ನಕ್ಷತ್ರದವರ ಕುರಿತಾಗಿ ಇವತ್ತಿನ ವಿಡಿಯೋನಲ್ಲಿ ತಿಳಿಸ್ಕೊಡಿ ಗುರು. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಮಕಾ ನಕ್ಷತ್ರ ಸಿಂಹರಾಶಿಯ ಒಳಗಡೆ ಬರೋದ್ರಿಂದ ಆ ಮಕಾ ನಕ್ಷತ್ರದ ಚಿಹ್ನೆ ದರ್ಬಾರ್ ಸಿಂಹಾಸನ. ದರ್ಬಾರ್ ಸಿಂಹಾಸನದ ಮೇಲೆ ಕುಳಿತುಕೊಂಡು ಕೇತು ದೇವರ ಮಂತ್ರವನ್ನು ಹೇಳಿಕೊಳ್ಳುತ್ತಾ, ಪಿತೃದೇವತೆಗಳನ್ನು ಕೂಡ ತಿಳಿದುಕೊಳ್ಳುತ್ತಾ, ನಿಮ್ಮ ಪಿತೃವನ್ನು ತಿಳಿದು ಒಮ್ಮೆ ಹ್ಯಾಟ್ಸಪ್ ನಮಸ್ಕಾರ ಮಾಡಿಕೊಳ್ತಾ, ಕೇತುವಿಗೆ ಒಂದು ನಮನ ಮಾಡಿಕೊಳ್ತಾ, ಹಣವನ್ನು ಲೆಕ್ಕಾಚಾರ ಮಾಡಿನೇ ಮನೆಯಿಂದ ಹೊರಗೆ ಹೋಗಬೇಕು. ಇದು ನೀವು ಮೊದಲು ನೆನಪಿಟ್ಕೊಳ್ಬೇಕು. ಇನ್ನು ಇವರು ಅಧಿಕಾರವನ್ನು ಬಹಳ ಇಷ್ಟಪಡ್ತಾರೆ, ಸಂಪತ್ತನ್ನಂತೂ ಮತ್ತು ಇಷ್ಟಪಡ್ತಾರೆ. ಈ ಒಂದು ಮಖಾ ನಕ್ಷತ್ರದ ಅಧಿಕಾರ, ಹಣ, ಇವೆರಡಕ್ಕಾಗಿ ಬಹಳ ಶ್ರಮ ಪಡ್ತಾರೆ. ಬಹಳ ಆ ಕೀರ್ತಿ, ಆಮೇಲೆ ಸ್ವಲ್ಪ ಹಸನ್ಮುಖಿಗಳು. ಹಾಗೆ ಇವರು ಅಷ್ಟೇ ಸೆನ್ಸಿಟಿವ್, ಈ ತಾಯಿ ಕರಳು ಅಂತಾರೆ ಅಂಥವರು ಇವರು. ನೋಡಲಿಕ್ಕೆ ತುಂಬ ದಾರ್ಷ್ಟ್ಯ ಭಾವದಿಂದ ಹೇಗೇಗೋ ಕಾಣ್ತಾರೆ, ಆದರೆ ಒಳಗಡೆ ಸುಪ್ರಸನ್ನತೆಯಿಂದ ಕೂಡಿರ್ತಕ್ಕಂತಹ ಮುಗ್ಧತೆಯ ಮನಸ್ಸು ಇವರದ್ದಾಗಿರುತ್ತೆ ಮಕಾ ನಕ್ಷತ್ರದವರು. ಇನ್ನು ಹಣ ಅಧಿಕಾರಕ್ಕಾಗಿ ಶ್ರಮ ಪಡ್ತಕ್ಕಂತಹದ್ದು, ಎಲ್ಲಿಯಾದರೂ ವೇದಿಕೆಗಳ ಮೇಲೆ ಕಾಣಿಸ್ಕೊಡ್ತಕ್ಕಂಥದ್ದು, ಬಟ್ ನೀಟ್ ಆ್ಯಂಡ್ ಕ್ಲೀನ್ ಇರ್ತಕ್ಕಂತಹ ಸ್ವಭಾವದವರು. ಅಷ್ಟಾಗಿ ಇವರು ಎಜುಕೇಷನ್ ಮಾಡಿಲ್ಲ ಅಂದರೂ ಕೂಡ ವ್ಯವಹಾರ ವ್ಯಾಪಾರದಲ್ಲಿ ನಾಯಕರಾಗಿ ಕಂಗೊಳಿಸ್ತಾ ಇರ್ತಾರೆ. ಇಂಥವರು ಒಂದು ಸಿಂಹಾಸನ. ಆಮೇಲೆ ಇವರು ಕುಳಿತುಕೊಳ್ತಕ್ಕಂತಹ ಚೇರ್, ಆ ಸಿಂಹಾಸನ ಈಗ ನಾನೇನು ಹೇಳ್ತಾ ಇದ್ದೇನೋ ಅದರ ಮೇಲೆ ಯಾರೂ ಕೂಡ ಕುಳಿತುಕೊಳ್ಳಲಿಕ್ಕೆ ಅವಕಾಶವನ್ನು ಕೊಡಬಾರದು. ಇದು ನಿಮ್ಮ ಹಣದ ಗುಟ್ಟು. ಇದು ಸ್ವಲ್ಪ ನೀವು ಗಮನ ಬಿಟ್ಟು ಕೇಳಿಸ್ಕೊಂಡ್ಬಿಟ್ರೆ ಬಹುಶಃ ಆ ಚೇರ್ ಕೆಳಗಡೆ ಕೆಲವು ಪದಾರ್ಥ ಹೇಳ್ತಾನೆ. ಎಂಥ ಪದಾರ್ಥ ಹೇಳ್ತಾನೆ ಅಂತಂದರೆ, ಒಂದು ಬೌಲಲ್ಲಿ ನೀರು, ಇನ್ನೊಂದು ಬೌಲಲ್ಲಿ ಬಿಳಿ ಸಾಸಿವೆ ಇಟ್ಟು ಪ್ರತಿನಿತ್ಯ ಆ ನೀರನ್ನು ಮುಟ್ಟುವಂಥದ್ದು, ಬಿಳಿ ಸಾಸಿವೆ ಕೈಗೆ ತಗೊಳ್ಳೋದಷ್ಟು ತಗೊಳ್ಳುವಂಥದ್ದು, ಮನೆ, ಅಡುಗೆ ಮನೆ, ರೂಮ್ ಸ್ವಲ್ಪ ಈ ಕಡೆ ಎಲ್ಲ ಹೆರ್ಚಿ ಬಿಡ್ತಕ್ಕಂತಹದ್ದು, ಹಣವನ್ನು ಕುಳಿತುಕೊಂಡು ಲೆಕ್ಕಾಚಾರ ಮಾಡೋವಂಥದ್ದು. ಅದರಲ್ಲೂ ಕೂಡ ವಿಶೇಷವಾಗಿ ನೀವು ಈ ಕೆಂಪು ಗುಲಾಬಿ ಹೂವುಗಳನ್ನು ಸುವಾಸನೆ ಅಂದರೆ ಅದನ್ನು ಸ್ಮೆಲ್ ನೋಡಿನೇ ಆಚೆ ಹೋಗಬೇಕು. ಹಣವನ್ನು ಲೆಕ್ಕಾಚಾರ ಮಾಡಿ ನಿಮ್ಮ ಜೇಬಲ್ಲಿ ಇಟ್ಕೊಳ್ತಿರೋ, ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ತಿರೋ, ಮುಂದುವರಿತೀರಿ. ಇದು ಇವರಿಗೆ ವಿಶೇಷವಾಗಿರತಕ್ಕಂತಹದ್ದು. ಹಣವನ್ನು ನೀವು ಅಟ್ರಾಕ್ಟ್ ಮಾಡ್ತೀರೋ ಅಥವಾ ಹಣ ನಿಮ್ಮನ್ನೇ ಅಟ್ರಾಕ್ಟ್ ಮಾಡುತ್ತೋ ಗೊತ್ತಿಲ್ಲ. ಬಹುಶಃ ಈ ಎಷ್ಟೊಂದು ಜೋರಾಗಿ ವಾಟರ್ ನೀವು ಟ್ಯಾಪ್ ಓಪನ್ ಮಾಡಿದ್ರೆ ಬರ್ತವೆ, ಹಾಗೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ನಿಮ್ಮ ಒಂದು ವ್ಯವಹಾರ ವ್ಯಾಪಾರದಲ್ಲಿ ಅಷ್ಟೊಂದು ಜೋರಾಗಿ ನಿಮ್ಮ ವ್ಯವಹಾರ ನಡೀಲಿಕ್ಕೆ ಸಹಾಯ ಮಾಡ್ತಕ್ಕಂಥದ್ದು ದರ್ಬಾರ್ ಸಿಂಹಾಸನ, ಬಿಳಿ ಸಾಸಿವೆ, ನೀರು. ಇಷ್ಟನ್ನು ನೀವು ನೆನಪಿಟ್ಕೊಳ್ತಾ ಕೇತುವಿನ ಮಂತ್ರ ಹೇಳ್ಕೊಳ್ತಕ್ಕಂಥದ್ದು. ನಿಮ್ಮ ಪಿತೃಗಳನ್ನು, ನಿಮ್ಮ ತಂದೆ ತಾಯಿಗೆ, ನಿಮ್ಮ ತಂದೆ ತಾತ ಮುತ್ತಾತ ಇವರನ್ನೆಲ್ಲ ಕೂಡ ಒಮ್ಮೆ ಜ್ಞಾಪಕ ಮಾಡ್ಕೋಬೇಕಂತೆ. ಇಷ್ಟು ದಿವಸ ನೀವೇನಾದರೂ ದುಡ್ಡು ಕೌಂಟ್ ಮಾಡೋದು ನೆನಪು ಮಾಡ್ಕೊಂಡ್ರಾ? ಈಗ ನೀವು ಮಾಡ್ಕೊಳ್ತೀರಿ. ನಿಮ್ಮ ತಂದೆಯನ್ನು, ನಿಮ್ಮ ತಾತ ಮುತ್ತಾತನನ್ನು ನೆನಪು ಮಾಡಿಕೊಳ್ತೀರಿ. ಸ್ವಲ್ಪ ಸಾಧ್ಯ ಆದಷ್ಟು ಹೆಚ್ಚಿಗೆ ನೀವೇನು ಕ್ಲೀನ್ ಇರ್ತೀರೋ ನಿಮ್ಮ ಮನೆಯಲ್ಲಿ ಕೂಡ ಆ ಒಂದು ಜವಾಬ್ದಾರಿಯಿಂದ ಸಿದ್ಧರಾಗಿರಬೇಕು. ನೀವು ಶುದ್ಧಿಯಿಂದ ಇಡ್ಲಿಕ್ಕೆ ಇಷ್ಟನ್ನು ಮಾಡ್ಕೊಳ್ತೀನಿ ಅಂತಂದರೆ ಹಣ ನಿಮ್ಮ ಮನೆಯ ಹುಡುಕಿ ಬರಲಿದೆ ಮಕಾ ನಕ್ಷತ್ರದಲ್ಲಿ. ಖಂಡಿತ ಗುರುಗಳೇ, ಮಕಾ ನಕ್ಷತ್ರದವ್ರ ಕುರಿತಾಗಿ ಇವತ್ತಿನ ಒಂದು ಮನಿ ಮ್ಯಾಗ್ನೆಟ್ ಯಾವ ರೀತಿ ಹಣವನ್ನು ಆಕರ್ಷಣೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ನಿಮ್ಮದು ಮಕಾ ನಕ್ಷತ್ರ ಸಿಂಹರಾಶಿ ಆಗಿತ್ತು ಅಂತಂದರೆ ಹಣವನ್ನು ಹೇಗೆ ನೀವು ಆಕರ್ಷಣೆ ಮಾಡಬೇಕು ಅಂತ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ನವೆಂಬರ್ 29 ತಾರೀಕು ನಡೀತಾ ಇರುವಂತಹ ಕುಬೇರ ಸಭೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ನಂಬರ್ಸ್ಗೆ ನೀವು ಕಾಲ್ ಮಾಡ್ಬೋದು. ಏನೆಲ್ಲ ವಿಶೇಷತೆ ಇರುತ್ತೆ, ನಿಮ್ಮ ಭಾಗ್ಯದ ಸಂಖ್ಯೆಯನ್ನು ತಿಳ್ಕೊಳ್ಬೋದು. ನೇರವಾಗಿ ಗುರುಗಳನ್ನ ಭೇಟಿ ಮಾಡೋದಕ್ಕೆ ಅವಕಾಶ ಇರುತ್ತೆ. ಜೀವನದಲ್ಲಿ ಸಕ್ಸಸ್ನ ನೀವು ಕಾಣಬೇಕು ಅಂತಂದರೆ ಕುಬೇರ ಸಭೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.